ಕೆಪಿಟಿಸಿ ಅಮೃತ ಸರೋವರ ಯೋಜನೆಯಡಿ ವೇಣೂರು ಅಜಿಲ ಕೆರೆಯ ಸಮಗ್ರ ಅಭಿವೃದ್ಧಿ ಪಾವತಿಯ ಒಟ್ಟು ಮೊತ್ತ 17,064. ಮೂರು ಕಾಮಗಾರಿಗಳ ಅನುಷ್ಠಾನ ಆಗಿದೆ. ಈ ಒಂದು ಸಂದರ್ಭದಲ್ಲಿ 1 ವರ್ಷದ ಅವಧಿಯಲ್ಲಿ ನಾವಿವಾಗ ಆಡಿಟ್ ಮಾಡ್ತಾ ಇರೋದು 31/3/2023ರಿಂದ 1/4/2023ರಿಂದ 31/3/2024 ಅಂತ್ಯದವರೆಗಿನ 1 ವರ್ಷದ ವರದಿ. ಈಗಾಗಲೇ ಮಂಡನೆ ಆಗಿದೆ. ಈಗ ಮಹಾತ್ಮ ಗಾಂಧಿ ಅರಣ್ಯ ಯೋಜನೆಯಲ್ಲಿ ಏನೆಲ್ಲ ಪ್ರಕರಣಗಳು ವರದಿಯಾಗಿದೆ ಅದರ ಬಗ್ಗೆ ಸಭೆಯಲ್ಲಿ ವರದಿಯನ್ನು ಮಂಡನೆ ಮಾಡ್ತೇನೆ. ಮೊದಲೇದು ಕರಿಮಳೇರು ಗ್ರಾಮದ ಸುಜಯಕಂ ಶೇಖರ ನಾಯಕ ನೀಲಪುರಿ ಇವರಿಗೆ ವಸತಿ ಯೋಜನೆಯಡಿ ಮನೆ ನಿರ್ಮಾಣ. ಇಲ್ಲಿ ಅವರಿಗೆ ಹಾಜರಾತಿ ಪಟ್ಟಿ ಸಂಖ್ಯೆ 14,929ರಲ್ಲಿ 316ರಂತೆ 24 ಮಾನವ ದಿನಕ್ಕೆ 7,574 ರೂಪಾಯಿ ಪಾವತಿ ಹಾಕಬೇಕಿತ್ತು. ಆದರೆ ಅವರಿಗೆ ದಿನಕ್ಕೆ 158ರಂತೆ 20 ಮಾನವ ದಿನಕ್ಕೆ 3,792 ರೂಪಾಯಿ ಪಾವತಿ ಆಗಿದೆ. ಅಂದ್ರೆ ಒಟ್ಟಾರೆಯಾಗಿ 3,792 ರೂಪಾಯಿ ಅವರಿಗೆ ಕಡಿಮೆ ಪಾವತಿ ಆಗಿದೆ. ಇಲ್ಲಿ ಉದ್ಯೋಗ ಯೋಜನೆಯಲ್ಲಿ ನಿಗದಿತ ಕೂಲಿ ದರವನ್ನು ಪಡೆಯುವುದು ಕೂಡ ಅವರ ಹಕ್ಕಾಗಿರುತ್ತೆ. ಆ ಒಂದು ಹಕ್ಕು ಅವರ ಆಗಿರೋದ್ರಿಂದ ಆ 316ಕ್ಕಿಂತ ನಾವು ಅವರಿಗೆ ಕಡಿಮೆ ಕೊಡುವ ಹಾಗಿಲ್ಲ. ಇಲ್ಲಿ ಅವರ ಕಡಿಮೆ ಪಾವತಿ ಆಗಿರೋ ಮೊತ್ತವನ್ನು ನಾವು ಪ್ರಕ್ರಿಯೆ ಉಲ್ಲಂಘನೆ ಅಂತ ಅದನ್ನು ದಾಖಲು ಮಾಡಿ ವರದಿ ಮಾಡಿದ್ದೇವೆ. ಇನ್ನು ಬಜರಿ ಗ್ರಾಮದ ಗೋಪಾಲ ಬಿನ್ ಬೊಮ್ಮಯ್ಯ ಪೂಜಾರಿ ಹೊಸಪಟ್ನ ಇವರ ಜಮೀನಲ್ಲಿ ಬಚ್ಚಲಗುಂಡಿ ನಿರ್ಮಾಣ. ಇಲ್ಲಿ ಕೂಡ ಹಾಜರಾತಿ ಪಟ್ಟಿ ಸಂಖ್ಯೆ 17,901ರಲ್ಲಿ 316ರಂತೆ 10 ಮಾನವ ದಿನಕ್ಕೆ 3,160 ರೂಪಾಯಿ ಪಾವತಿ ಆಗಬೇಕಿತ್ತು. ಅವರಿಗೆ 301ರಂತೆ 10 ಮಾನವ ದಿನಕ್ಕೆ ₹31 ರೂಪಾಯಿ ಪಾವತಿ ಆಗುತ್ತೆ. 3.1ರಂತೆ 3.1ರಂತೆ 10 ಮಾನವ ದಿನಕ್ಕೆ ಬರೀ 31 ರೂಪಾಯಿ ಪಾವತಿ ಆಗಿರುತ್ತದೆ. ಆದ್ದರಿಂದ 3,129 ರೂಪಾಯಿ ಅವರಿಗೆ ಕಡಿಮೆ ಪಾವತಿ ಆಗಿರ್ತದೆ. ಇದು ಕೂಡ ನಿಯಮಾನುಸಾರ ಪ್ರಕ್ರಿಯೆ ಉಲ್ಲಂಘನೆ. ಒಂದು ಇದರಲ್ಲಿ ದಾಖಲು ಮಾಡಿ ವರದಿ ಮಾಡ್ತಿದ್ದೇವೆ. ಈ ಒಂದು ಕಾಮಗಾರಿಗೆ 20,572 ರೂಪಾಯಿ ಪಾವತಿಯಾಗಿದೆ. ಸ್ಥಳ ಪರಿಶೀಲನಾ ಸಮಯದಲ್ಲಿ ಆಳು ಸಾಕಾಣಿಕೆ ಮಾಡ್ತಿಲ್ಲ ಎನ್ನುವ ಒಂದು ವರದಿ ನಮಗೆ ಕಂಡು ಬಂದಿದೆ. ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿ ಒಂದು ಆಡುಗಳು ಸಾಕಣೆ ಮಾಡ್ತಾ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಏನು ನಾವು ಇವಾಗ ವರದಿಯನ್ನು ಅಂದ್ರೆ ಆದೇಶವನ್ನು ಓದಿ ಹೇಳಿದ್ವಿ. ಆ ಆದೇಶದ ತದ್ವಿರುದ್ಧ ಆಗುತ್ತೆ, ಅದರ ಉಲ್ಲಂಘನೆ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅದನ್ನು ನಾವು ಪ್ರಕ್ರಿಯೆ ಉಲ್ಲಂಘನೆ ಅಂತ ಅದನ್ನು ದಾಖಲು ಮಾಡಿಕೊಂಡು ಅದರೊಟ್ಟಿಗೆ ಈ ಒಂದು ಕಾಮಗಾರಿಯ ಒಂದು ಚೆಕ್ ಮೆಜರ್ಮೆಂಟ್ ಕೂಡ ಬಾಕಿ ಆಗಿದೆ. ಆ ಒಂದು ಚೆಕ್ ಮೆಜರ್ಮೆಂಟ್ ಕೂಡ ಮಾಡಬೇಕಿರುತ್ತೆ. ಆ ಒಂದು ಕಾರಣಕ್ಕಾಗಿ ಅದನ್ನು ನಾವು ಚೆಕ್ ಮೆಜರ್ಮೆಂಟ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡ್ತಾ ಇದ್ದೀವಿ. ಬಜರಿ ಗ್ರಾಮದ ವಿನೋದಕಂ ದಿವಂಗತ ಯಾದವ್ ಪೂಜಾರಿ ಅವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ. ಈ ಒಂದು ಕಾಮಗಾರಿಗೆ 20,314 ರೂಪಾಯಿ ಪಾವತಿ ಆಗಿರುತ್ತದೆ. ಸ್ಥಳ ಪರಿಶೀಲನಾ ಸಮಯದಲ್ಲಿ ಅವರು ದರವನ್ನು ಸಾಕ್ತಾ ಇಲ್ಲ ಎನ್ನುವ ಕಾರಣ ತಿಳಿದು ಬಂದಿದೆ. ಆ ಒಂದು ಕಾರಣಕ್ಕಾಗಿ ಅದನ್ನು ನಾವು ಪ್ರಕ್ರಿಯೆ ಉಲ್ಲಂಘನೆಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ. ಬಜರಿ ಗ್ರಾಮದ ಮಲ್ಲಿಕಾರ್ಮ ಅಚ್ಯುತ ಪೂಜಾರಿ ಅವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ. ಈ ಒಂದು ಕಾಮಗಾರಿಗೆ 19,999 ರೂಪಾಯಿ ಪಾವತಿ ಆಗಿದೆ. ಸ್ಥಳ ಪರಿಶೀಲನಾ ಸಮಯದಲ್ಲಿ ದನ ಸಾಕಾಣಿಕೆ ಮಾಡುತ್ತಿಲ್ಲ ಅನ್ನೋ ಒಂದು ವಿಚಾರ ನಮಗೆ ಗಮನಕ್ಕೆ ಬಂದಿದೆ. ಇದು ಅದನ್ನು ನಾವು ಪ್ರಕ್ರಿಯೆ ಉಲ್ಲಂಘನೆ ಅಂತ ಪ್ರಕರಣದಲ್ಲಿ ದಾಖಲು ಮಾಡಿ ವರದಿ ಮಾಡಿದ್ದೇವೆ. ಬೂಡ್ಕೋಡಿ ಗ್ರಾಮದ ರೇವತಿ ಬಾಬು ಕರಡರ್ ಅವರ ಜಾಗದಲ್ಲಿ ಶೌಚಾಲಯ ನಿರ್ಮಾಣ. ಈ ಒಂದು ಕಾಮಗಾರಿ ಆಗಿಲ್ಲ. ಈಗ ಎಷ್ಟು ಪಾವತಿ ಆಗಿದೆ ಬರೀಲಿಲ್ಲ? 3,160. ಈ ಒಂದು ಕಾಮಗಾರಿಗೆ 3,160 ರೂಪಾಯಿ ಪಾವತಿ ಆಗಿದೆ. ಕಾಮಗಾರಿ ಆಗದೇ ಇರೋದ್ರಿಂದ ಇದನ್ನು ನಿಯಮಾನುಸಾರ ನಾವು ಹಣಕಾಸಿನ ದುರುಪಯೋಗ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಎಂಬ ಪ್ರಕರಣದಲ್ಲಿ ಅದನ್ನು ದಾಖಲು ಮಾಡಿದ್ದೇವೆ. ಅದೇ ನಾವು ಅದ್ರ ಬಗ್ಗೆ ಏನು ಹೇಳಿ ಸರ್?
ಓಕೆ, ಇವಾಗ ನಾವು ಅದನ್ನು ದಾಖಲು ಮಾಡ್ತೇವೆ. ನೀವು ಮುಂದೆ ಕಟ್ಟುದಾದ್ರೆ ಅದನ್ನು ಕಟ್ಟಿ ಸಂಬಂಧಪಟ್ಟ ಬೀಡೂರವರಿಗೆ ಅದನ್ನು ದಾಖಲೆ ಕೊಡಿ, ಮತ್ತೆ ಅವರು ಅದನ್ನು ಕ್ಲಿಯರ್ ಮಾಡ್ಕೊತಾರೆ. ಸೊ ಇದೊಂದು ಪ್ರಕರಣ. ಮುಡುಗುಡಿ ಗ್ರಾಮದ ನಿಲಯ ಪೂಜಾರಿ ಭಿನ್ನ ಅಡ್ಡು ಪೂಜಾರಿ ನಾರ್ಲ ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ. ಸೊ ಈ ಒಂದು ಕಾಮಗಾರಿಗೆ ಅವರಿಗೆ ಕೂಲಿ ಪಾವತಿ ಆಗಿರುವ ಮೊತ್ತ 8,216. ಆದ್ರೆ ಅಳತೆ ಪುಸ್ತಕದಲ್ಲಿ ದಾಖಲೆ ಮಾಡಿರುವಂತದ್ದು 7,725 ರೂಪಾಯಿ. 491 ರೂಪಾಯಿ ಹೆಚ್ಚುವರಿ ಪಾವತಿ ಆಗಿದೆ. ಅದನ್ನು ನಾವು ಹಣಕಾಸಿನ ದುರುಪಯೋಗದಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ. ಅದರೊಟ್ಟಿಗೆ ಒಂದು ಕಾಮಗಾರಿಗೆ ಚೆಕ್ ಮೆಜರ್ಮೆಂಟ್ ಮಾಡಬೇಕಿತ್ತು. ನಾವು ಚೆಕ್ ಮೆಜರ್ಮೆಂಟ್ ಕೂಡ ಮಾಡದೇ ಇರೋ ಕಾರಣ ಏನು ರಿಕವರಿ ಹೆಚ್ಚುವರಿ ಪಾವತಿ ಮೊತ್ತ ಹೊರತುಪಡಿಸಿ ಮಿಕ್ಕ ಒಟ್ಟು ಪಾವತಿ ಮೊತ್ತವನ್ನು ನಾವು ಹಣಕಾಸಿನ ವಿಚಾರಣೆಯಡಿ ದಾಖಲು ಮಾಡ್ತಾ ಇದ್ದೀವಿ. ಇನ್ನು ಬಜರೆ ಗ್ರಾಮದ ಅನೀಶ್ ಜೋಸೆಫ್ ಬಿನ್ ಇಜೆ ಜೋಸೆಫ್ ಬೆಜಂತಕಟ್ಟೆ ಇವರು ಜಮೀನಲ್ಲಿ ಹಟ್ಟಿ ನಿರ್ಮಾಣ. ಈ ಒಂದು ಕಾಮಗಾರಿಗೆ 11,692 ರೂಪಾಯಿ ಪಾವತಿ ಆಗಿದೆ. ಈ ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ನಡೆಸದೇ ಇರುವ ಕಾರಣಕ್ಕಾಗಿ ಅದನ್ನು ನಾವು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಇಲ್ಲಿ ಚೆಕ್ ಮೆಜರ್ಮೆಂಟ್ ಒಂದು ವಿಚಾರ ಗಮನಕ್ಕೆ ತೆಗೆದುಕೊಳ್ಬೇಕು. ಸೊ ಅಲ್ಲಿ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಯಾವುದೋ ಒಂದು ಕಾಮಗಾರಿಯ ಏನು ಕೂಲಿ ಪಾವತಿ ಕೊನೆಯ NMR ಪಾವತಿ ಆದ ನಂತರ ಪಾವತಿಯಾದ 15 ದಿನದ ಒಳಗಡೆ ಆ ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಮಾಡಬೇಕು ಅನ್ನೋದು ನಿಯಮ, ಆದೇಶದ ಪ್ರಕಾರ ನಿಯಮ ಇರೋದ್ರಿಂದ ಸೊ ಆ ಒಂದು ಪ್ರಕ್ರಿಯೆ ಆಗದೇ ಇರುವ ಕಾರಣಕ್ಕಾಗಿ ನಾವು ಪರಿಶೀಲಿಸಿದ ಸಂದರ್ಭದಲ್ಲಿ ನಮಗೆ ದೊಡ್ಡ ಮಾಹಿತಿ ಕಡತದ ವಿವರಗಳನ್ನು ಇದು ಮಾಡಿಕೊಂಡು ನಾವು ಇಲ್ಲಿ ವರದಿ ಮಾಡಿರುವಂತದ್ದು. ಇವರ ಇದು ಏನಾಗುತ್ತೆ ಮತ್ತೊಂದು ಮುಳುಗುಡಿ ಗ್ರಾಮದ ಶಿವಪ್ಪ ಪೂಜಾರಿ ಅಡ್ಡು ಪೂಜಾರಿ ನಾಲ್ಕು ಇವರ ಜಮೀನಲ್ಲಿ ಹಟ್ಟಿ ನಿರ್ಮಾಣ. ಇದು ಕೂಡ 12,008 ರೂಪಾಯಿ ಪಾವತಿ ಆಗಿದೆ. ಈ ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಾರಣೆಯಲ್ಲಿ ಅದನ್ನು ದಾಖಲು ಮಾಡಿದ್ದೇವೆ. ಬಜರಿ ಗ್ರಾಮದ ಕಮಲ ಉದ್ಯೋಗದ ಒಬ್ಬೈ ಪೂಜಾರಿ ಬೈಲಮರಿ ಇವರ ಜಮೀನಲ್ಲಿ ಹಟ್ಟಿ ನಿರ್ಮಾಣ. ಇವರು ಕಾಮಗಾರಿಗೆ 12,008 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗಿದೆ. ಅದಕ್ಕೆ ಅದನ್ನು ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಕರಿಮಣೆಲು ಗ್ರಾಮದ ದೇವಕಿ ಕೃಷ್ಣ ಪೂಜಾರಿ ಮಲ್ಕಿ ಇವರ ಜಮೀನಲ್ಲಿ ಹಟ್ಟಿ ನಿರ್ಮಾಣ 12,008 ರೂಪಾಯಿ ಪಾವತಿ ಆಗಿರುವಂತದ್ದು. ಸೊ ಅದನ್ನು ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಎನ್ನುವ ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಕರಿಮಣೆಲು ಗ್ರಾಮದ ಮೋಹನ ಹೆಗ್ಡೆ ಬೆನ್ನು ಫಕೀರ್ ಹೆಗ್ಡೆ ನಾರಂಗಿ ಇವರು ಜಾಗದಲ್ಲಿ ಹಟ್ಟಿ ನಿರ್ಮಾಣ 11,692 ರೂಪಾಯಿ ಪಾವತಿ ಆಗಿದೆ. ಸೊ ಇದು ಕೂಡ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಮೂರ್ಗುಡಿ ಗ್ರಾಮದ ಚೆನ್ನಪ್ಪ ಮಂಡಿ ಪೂಜಾರಿ ಕಲಸೊಟ್ಟು ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ 11,672 ಪಾವತಿ ಆಗಿದೆ. ಸಂಬಂಧಪಟ್ಟ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಮೂರ್ಗುಡಿ ಗ್ರಾಮದ ಯಮುನಾಪ ಶಾಂತಪ್ಪ ಪೂಜಾರಿ ಕಚೆ ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ 11,692 ಪಾವತಿ ಆಗಿದೆ. ಸೊ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. ಕರಿಮಣೆಲು ಗ್ರಾಮದ ಅನಂತ ಪೂಜಾರಿ ತುಗೈ ಪೂಜಾರಿ ನಡತಿಕಲ್ ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ 11,692 ರೂಪಾಯಿ ಪಾವತಿ ಆಗಿದೆ. ಸೊ ಅದಕ್ಕೆ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಅದನ್ನು ಕೂಡ ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. AGC ಬಜರೆ ಗ್ರಾಮದ ಮರಿಯಕ್ಕ ಹೆಗ್ಡೆ ಕೋಮ್ ಬಾಬು ಹೆಗ್ಡೆ ಮಿಯಾಲಾಜೆ ಇವರ ಜಮೀನಲ್ಲಿ ಕಾಳುಮೆಣಸು ಗಿಡ ನೆಡುವುದು. ಸೊ ಇವರಿಗೆ 7,900 ರೂಪಾಯಿ ಪಾವತಿ ಆಗಿದೆ. ಸೊ ಈ ಒಂದು ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. AGC ಬಜರೆ ಗ್ರಾಮದ ನೇಮಿರಾಚಾರಿಗ ಸಿದ್ದಪ್ಪ ಪೋವಡಿ ಪಾಪದಡ್ಕ ಸೊ ಇವರ ಜಮೀನಲ್ಲಿ ಅಡಿಕೆ ಗಿಡ ನೆಡುವುದು. ಸೊ 24,648 ರೂಪಾಯಿ ಪಾವತಿ ಆಗಿದೆ ಕೂಲಿ ಮೊತ್ತ. ಸೊ ಅದು ಕೂಡ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಆ ಒಂದು ಕಾರಣಕ್ಕಾಗಿ ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. AGC ಕರಿಮಣೆಲು ಗ್ರಾಮದ ಆನಂದ ಪೂಜಾರಿ ಮಹಾಬಲ ಪೂಜಾರಿ ಬೈಲುಮನೆ ಇವರ ಅಡಿಕೆ ತೋಟವನ್ನು ಕೂಡ ಸ್ವೀಕರಿಸುವುದು. ಸೊ ಇಲ್ಲಿ 53,000 ರೂಪಾಯಿ ಕೂಲಿ ಮೊತ್ತ ಪಾವತಿ ಆಗಿದೆ. ಅದಕ್ಕೆ ಚೆಕ್ ಮೆಜರ್ಮೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಹಣಕಾಸಿನ ವಿಚಾರಣೆಯಲ್ಲಿ ದಾಖಲು ಮಾಡಿದ್ದೇವೆ. AGC ಬೇಳೂರು ಗ್ರಾಮದ ರಾಜು ಪೂಜಾರಿ ಸಂಗಪ್ಪ ಪೂಜಾರಿ ಇವರ ಜಮೀನಲ್ಲಿ ಅಡಿಕೆ ತೋಟ ಪುನಶ್ಚೇತನ ಪಡಿಸುವುದು. ಸೊ ಈ ಒಂದು
ಕಾಮಗಾರಿಗೆ 26,544 ರೂಪಾಯಿ ಪಾವತಿಯಾಗಿದೆ. ಸೊ ವೈಯಕ್ತಿಕ ಫಲಾನುಭವಿಯ ಅರ್ಹತೆಗೆ ಪೂರಕವಾದ ದಾಖಲೆಯನ್ನು ಕಡತದಲ್ಲಿ ನವೀಕರಿಸಿದ. ಅಂದ್ರೆ ಆ ಫಲಾನುಭವಿ ಬಿಪಿಎಲ್ ಕುಟುಂಬ ಆಗಿದ್ರೆ ಬಿಪಿಎಲ್ ಕಾರ್ಡ್ ಇರಬೇಕು, ಅಥವಾ SST ಆದರೆ ಅವರ ಜಾತಿ ಸರ್ಟಿಫಿಕೇಟ್ ಇರಬೇಕು. ಸೊ ಬಿಪಿಎಲ್ ಇಲ್ಲ, SST ಇಲ್ಲ, ಸೊ APL ಆಗಿದ್ರೆ ಅವರು ಸಣ್ಣ ರೈತರ ಪ್ರಮಾಣ ಪತ್ರವನ್ನು ತಹಶೀಲ್ದಾರರಿಂದ ಪಡ್ಕೊಂಡಿದ್ರೆ ದೃಢೀಕೃತವಾಗಿ ಆ ಒಂದು ದೃಢೀಕೃತ ಸಣ್ಣ ರೈತ ಪ್ರಮಾಣ ಪತ್ರವನ್ನು ಕಡತದಲ್ಲಿ ದಾಖಲೆಯಾಗಿ ಕೊಡಬೇಕು. ಆವಾಗ ಮಾತ್ರ ಅವರಿಗೆ ವೈಯಕ್ತಿಕವಾಗಿ ಪ್ರಯೋಜನ ಕೊಡಲಿಕ್ಕೆ ಬರುವಂತದ್ದು. ಸೊ ಇದು ಯಾವುದೇ ಇರಲಿಲ್ಲ. ಆ ಒಂದು ಕಾರಣಕ್ಕಾಗಿ ಇದನ್ನು ನಾವು ಹಣಕಾಸಿನ ವಿಚಲನೆಯಡಿ ದಾಖಲು ಮಾಡಿದ್ದೇವೆ. ಇನ್ನು ಬೇಡೂರು ಗ್ರಾಮದ ದಿನೇಶ್ ಪೂಜಾರಿ ಬಿನ್ನ ಉತ್ತಮ ಪೂಜಾರಿ ದಾರಿಪಾಟು ಇವರ ಜಮೀನಲ್ಲಿ ಅಡಿಕೆಗಳ ಪುನಶ್ಚೇತನ. ಇದು ಕೂಡ ಸಣ್ಣ ರೈತ ಪ್ರಮಾಣ ಪತ್ರ ನವೀಕರಿಸಿಲ್ಲ. 21,482 ರೂಪಾಯಿ ಪಾವತಿಯಾಗಿದೆ. ಅದನ್ನು ಹಣಕಾಸಿನ ವಿಚಲನೆಯಡಿ ದಾಖಲು ಮಾಡಿದ್ದೇವೆ. AGC ಬಜ್ರೆ ಗ್ರಾಮದ ರಾಜಲಕ್ಷ್ಮಿ ಗೋಂಬು ನರಹರಿ ಮೈ ಹೊಸ ಮನೆ ಇವರ ಜಮೀನಲ್ಲಿ ಅಡಿಕೆಗಳ ನೆಡುವುದು. ಅಳತೆ ಪುಸ್ತಕದಲ್ಲಿ ದಾಖಲಿಸಿದ ಮೊತ್ತ 68,838 ರೂಪಾಯಿ. ಇವರಿಗೆ ಪಾವತಿಯಾದ ಕೂಲಿ ಮೊತ್ತ 69,204 ರೂಪಾಯಿ. ಹೆಚ್ಚುವರಿಯಾಗಿ 632 ರೂಪಾಯಿ ಪಾವತಿಯಾಗಿದೆ. ಅದನ್ನು ನಿಯಮಾನುಸಾರ ಹಣಕಾಸಿನ ದುರುಪಯೋಗ ಪ್ರಕರಣದ ಅಡಿಯಲ್ಲಿ ದಾಖಲು ಮಾಡಿದ್ದೇವೆ. ಮುಡುಕೋಡಿ ಗ್ರಾಮದ ಶಾಂತಕಂ ಶೀಲು ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ ಈ ಒಂದು ಕಾಮಗಾರಿಗೆ 11,092 ರೂಪಾಯಿ ಪಾವತಿಯಾಗಿದೆ. ಸೊ ಕಾಮಗಾರಿಯ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಲನೆಯಡಿ ಅದನ್ನು ದಾಖಲು ಮಾಡಿದ್ದೇವೆ. ಮುಡುಕೋಡಿ ಗ್ರಾಮದ ಸುಂದರ ಪೂಜಾರಿ ದಾರು ಪೂಜಾರಿ ಗೊತ್ತಿಲ್ಲ ಕಕ್ಷೆ ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ 11,692 ಪಾವತಿಯಾಗಿರುವಂತದ್ದು. ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಇದನ್ನು ಹಣಕಾಸಿನ ವಿಚಲನೆಯಡಿ ದಾಖಲು ಮಾಡಿದ್ದೇವೆ. AGC ಬಜ್ರೆ ಗ್ರಾಮದ ವಿಮಲಕೋಂ ವಿಶ್ವನಾಥ ಪೂಜಾರಿ ಕುರ್ಕೆದಡಿ ಇವರಿಗೆ 47,084 ರೂಪಾಯಿ ಪಾವತಿಯಾಗಿದೆ. ಈ ಒಂದು ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಅದಕ್ಕೆ ಹಣಕಾಸಿನ ವಿಚಲನೆಯಡಿ ದಾಖಲು ಮಾಡಿದ್ದೇವೆ. ಬಜ್ರೆ ಗ್ರಾಮದ ಬಾಬು ಪೂಜಾರಿ ಬಿನ್ ನಾರಾಯಣ ಪೂಜಾರಿ ತಿಂಗದಡ್ಕ ಹಂಗರ್ದಡ್ಕ ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ 11,692 ರೂಪಾಯಿ ಪಾವತಿಯಾಗಿದೆ. ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಲನೆಯಡಿ ದಾಖಲು ಮಾಡಿದ್ದೇವೆ. ಬಜ್ರೆ ಗ್ರಾಮದ ಲಿಂಗಪ್ಪ ಪೂಜಾರಿ ಬಿನ್ ಚಡ್ಡಯ್ಯ ಪೂಜಾರಿ ಕುರ್ಕೆದಡಿ ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ 11,376 ರೂಪಾಯಿ ಪಾವತಿಯಾಗಿದೆ. ಸೊ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಲನೆಯಡಿ ದಾಖಲು ಮಾಡಿದ್ದೇವೆ. AGC ಬಜ್ರೆ ಗ್ರಾಮದ ಕ್ಲೆಮೆಂಟ್ ವೇಗಸ್ ಬಿನ್ನ ಇಲಿಯಾಸ್ ವೇಗಸ್ ದರ್ಕಾಸ್ ಇವರ ಜಮೀನಲ್ಲಿ ಕಾಳುಮೆಣಸು ಸ್ಪೀಡರ್ ಇಡುವುದು. 20,464 ರೂಪಾಯಿ ಪಾವತಿಯಾಗಿದೆ. ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಹಣಕಾಸಿನ ವಿಚಲನೆಯಡಿ ದಾಖಲು ಮಾಡಿದ್ದೇವೆ. AGC ಮುಡುಕೋಡಿ ಗ್ರಾಮದ ಜಯರ ಪೂಜಾರಿ ಬಿನ್ ಲೋಕಾಯಿ ಪೂಜಾರಿ ಬಿಗ್ರೋಟಿ ಇವರ ಜಮೀನಲ್ಲಿ ಕಾಳುಮೆಣಸು ಸ್ಪೀಡರ್ ಹಾಕಿ ಹಳದಿ ಪುಸ್ತಕದಲ್ಲಿ ದಾಖಲಿಸಿದ ಮೊತ್ತ 4,786. ಕಾಮಗಾರಿಗೆ ಪಾವತಿಯಾದ ಕೂಲಿ ಮೊತ್ತ 6,320. ಹೆಚ್ಚುವರಿಯಾಗಿ 1,534 ರೂಪಾಯಿ ಪಾವತಿಯಾಗಿದೆ. ಸೊ ಅದನ್ನು ಹಣಕಾಸಿನ ದುರುಪಯೋಗ ಪ್ರಕರಣದ ಅಡಿಯಲ್ಲಿ ದಾಖಲು ಮಾಡಿಕೊಂಡು ವರದಿ ಮಾಡ್ತಾ ಇದ್ದೇವೆ. ಇನ್ನು ಬೇಡೂರು ಗ್ರಾಮದ ನಾಗಮ್ಮ ಕೋಮ್ ದಿವಂಗತ ಬಾಬು ಕೇರ್ ಅವರ ಜಮೀನಲ್ಲಿ ಕೋಳಿ ಫಾರಂ ರಚನೆ ಈ ಒಂದು ಕಾಮಗಾರಿಗೆ ಕೂಲಿ ಮೊತ್ತವಾಗಿ 7,475 ರೂಪಾಯಿ ಪಾವತಿಯಾಗಿದೆ. ಸಾಮಗ್ರಿ ಮೊತ್ತ 21,374 ರೂಪಾಯಿ 19 ಪೈಸೆ ಪಾವತಿಯಾಗಿದೆ. ಕಾಮಗಾರಿ ಪರಿಶೀಲನಾ ಸಮಯದಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ ಇತರ ಸಾಮಗ್ರಿಗಳನ್ನು ಶೇಖರಣೆ ಮಾಡಿದ್ದಾರೆ. ಆ ಒಂದು ಕಾರಣಕ್ಕಾಗಿ ಅದನ್ನು ಪ್ರಕ್ರಿಯೆ ಉಲ್ಲಂಘನೆ ಮಾಡಿ ಅದನ್ನು ದಾಖಲು ಮಾಡಿದ್ದೇವೆ. ಸೊ ಇದನ್ನ ಮಾಡ್ಬೇಕಮ್ಮ, 5 ವರ್ಷದವರೆಗೆ ನೀವು ಆ ಕೋಳಿ ಸಾಕಾಣಿಕೆ ಮಾಡ್ತಾ ಇರಬೇಕು. ಸೊ ಅದು ಮಾಡಿದ ನಂತರ ನೀವು ಸಂಬಂಧಪಟ್ಟ ವಿಡಿಯೋಗಳಿಗೆ ಒಂದು ನೀವು ಅಲ್ಲಿ ನಿಂತು ಒಂದು ಛಾಯಾಚಿತ್ರ ತೆಗೆದು ಏನು GPS ಸೊ ಅದರಲ್ಲೊಂದು ಫೋಟೋ ಕೊಡಿ. ಸೊ ಆ GPS ಫೋಟೋ ತೆಗೆದ್ರೆ ಮಾತ್ರ ನಿಮ್ಮ ಹಣಕ್ಕೆ ಕಮಿಟಿಯಲ್ಲಿ ಅದನ್ನು ತೆಗೆಯುವಂಥದ್ದು. ಸೊ ಆವಾಗ ಅದನ್ನು ಇತ್ಯರ್ಥಪಡಿಸಲಿಕ್ಕೆ ಅವಕಾಶ ಇರುತ್ತೆ. ಕೊಡಿ. ಓಕೆ. ಸೊ ಇವಾಗಲೂ ಪ್ರಕರಣ ಹಾಗೆ ಇರುತ್ತೆ. ಬಜ್ರೆ ಗ್ರಾಮದ ಗುಲಾಬಿ ಕೋಮ್ ಶರ್ಮಾ ಟೈಲರ್ ಕಲ್ಕುರ್ತಿ ಮಾರು ಇವರ ಜಾಗದಲ್ಲಿ ಹಟ್ಟಿ ನಿರ್ಮಾಣ ಕೂಲಿಗೆ ಚೆಕ್ ಮೆಜರ್ಮೆಂಟ್ ಆಗಿಲ್ಲ. ಮತ್ತೆ ಹಣತೆ ಪುಸ್ತಕದಲ್ಲಿ ದಾಖಲಿಸಿದ ಮೊತ್ತ 7,725. ಅವರಿಗೆ ಪಾವತಿ ಆಗಿರುವಂಥದ್ದು 8,848. ಹೆಚ್ಚುವರಿಯಾಗಿ 1,123 ರೂಪಾಯಿ ಪಾವತಿಯಾಗಿದೆ. ನಿಯಮಾನುಸಾರ ಅದನ್ನು ಹಣಕಾಸಿನ ದುರುಪಯೋಗ ಪ್ರಕರಣದಲ್ಲಿ ದಾಖಲು ಮಾಡಿದ್ದೇವೆ ಮತ್ತು ಅದನ್ನು
ಆಲ್ರೆಡಿ ಅದನ್ನು ಚೆಕ್ ಮೆಜರ್ಮೆಂಟ್ ಕೂಡ ಆಗಿದೆ ಅದರಲ್ಲಿ 2 ಪ್ರಕರಣ ಬರುತ್ತೆ. ಇದು ಚೆಕ್ ಮೆಜರ್ಮೆಂಟ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಇನ್ನು ವೇಣೂರು ಗ್ರಾಮದ ವಸಂತಿ ಸುಂದರ ಪೂಜಾರಿ ವಿಭಾಗದಲ್ಲಿ ಆಡಳಿತ ಕಡೆಗೆ ಶಿಫ್ಟ್ ನಿರ್ಮಾಣ ಈ ಒಂದು ಕಾಮಗಾರಿಗೆ ಒಟ್ಟು ಕೂಲಿ ಮೊತ್ತ 9,628, ಸಾಮಗ್ರಿ ಮೊತ್ತ 13,464 ರೂಪಾಯಿ .27 ಪೈಸೆ, ಒಟ್ಟು 23,094 ರೂಪಾಯಿ 27 ಪೈಸೆ ಕಾಮಗಾರಿಗೆ ಪಾವತಿಯಾಗಿದೆ. ಸೊ ಆ ಒಂದು ಕಾಮಗಾರಿ ಚೆಕ್ ಮೆಜರ್ಮೆಂಟ್ ನಿರ್ವಹಿಸಿದ ಕಾರಣಕ್ಕಾಗಿ ಹಣಕಾಸಿನ ವಿಚಲನೆ ದಾಖಲು ಮಾಡಿದ್ದೇವೆ. ಕೂಡುಗೋಡಿ ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಉರಿಬೆಟ್ಟು ಇಲ್ಲಿ ಸಮುದಾಯ ಇಂಗುಗುಡಿ ನಿರ್ಮಾಣ ಈ ಒಂದು ಕಾಮಗಾರಿಗೆ ಕೂಲಿ ಮೊತ್ತ 30,948 ರೂಪಾಯಿ ಪಾವತಿಯಾಗಿದೆ. ಅದರ ಒಂದು ಚೆಕ್ ಮೆಜರ್ಮೆಂಟ್ ನಡೆಸಿಲ್ಲ ಎನ್ನುವ ಕಾರಣಕ್ಕಾಗಿ ನಾನು ಹಣಕಾಸಿನ ವಿಚಲನೆ ದಾಖಲು ಮಾಡಿದ್ದೇವೆ. ಇದಿಷ್ಟು ವರದಿ. ಇಲ್ಲಿ ಒಂದು ಪದ ಬಳಕೆಯನ್ನು ನೀವು ಗಮನಿಸಿದಿರಾ ಅಂತ ತಿಳ್ಕೊಂಡಿದ್ದೀನಿ, ಬಟ್ ಯಾರು ಕೇಳಿಲ್ಲ. ಸೊ ಈ ಹಿಂದೆ ನಾವು ವಸೂಲಾತಿ ಮತ್ತು ಆಕ್ಷೇಪಣೆ ಎಂಬ ಪದಗಳನ್ನು ಬಳಕೆ ಮಾಡ್ತಾ ಇದ್ವಿ. ಆದರೆ ಇವಾಗ ಪದಗಳ ಬಳಕೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ. ಈಗ ಏನು MS ಕೇಂದ್ರ ಸರ್ಕಾರದ ಆ ತಂತ್ರಾಂಶ ಏನಿದೆ ಅದರ ಪ್ರಕಾರನೇ ಪದ ಬಳಕೆಯನ್ನು ಮಾಡಬೇಕು ಅನ್ನೋ ಒಂದು ಆದೇಶ ಬಂದಿರೋದ್ರಿಂದ ಇಲ್ಲಿ ಹಣಕಾಸಿನ ವಿಚಲನೆ ಅಂತ ಹೇಳಿದ್ರೆ ಏನು ಆಕ್ಷೇಪಣೆ ಅಡಿಯಲ್ಲಿ ನಾವು ಪ್ರಕರಣವನ್ನು ದಾಖಲು ಮಾಡ್ತೇವೆ ಅದನ್ನು ಇನ್ನು ಮುಂದೆ ಹಣಕಾಸಿನ ವಿಚಲನೆ ಅಂತ ಅದನ್ನು ಕರೆಯಲ್ಪಡ್ತಾ ಇದ್ದೀವಿ. ಇನ್ನು ಹಣಕಾಸಿನ ವಸೂಲಾತಿ ಅನ್ನೋ ಪ್ರಕರಣಗಳು ಏನಿತ್ತು ಅದಕ್ಕೆ ಫೈನಾನ್ಷಿಯಲ್ ಮಿಸ್ಅಪ್ರಾಪ್ರಿಯೇಷನ್ ಅಂದ್ರೆ ಹಣಕಾಸಿನ ದುರುಪಯೋಗ ಎನ್ನುವ ಪ್ರಕರಣದಡಿ ಅದನ್ನು ವರದಿ ಮಾಡ್ತಾ ಇದ್ದೇವೆ. ಪ್ರಕ್ರಿಯೆ ಉಲ್ಲಂಘನೆ ಅಂದ್ರೆ ಪ್ರಾಸೆಸ್ ವೈಲೇಷನ್ ಅಂತ ಹೇಳಿದ್ರೆ ಪ್ರಕ್ರಿಯೆ ಉಲ್ಲಂಘನೆ, ಅದು ಈ ಹಿಂದೆ ನಾವು ಪ್ರಕ್ರಿಯೆ ಉಲ್ಲಂಘನೆ ಅಂತ ಅದನ್ನು ವರದಿ ಮಾಡ್ತಾ ಇದ್ವಿ. ಕೊನೆಯದಾಗಿ ಕುಂದುಕೊರತೆಗಳು, ಅದು ಗ್ರೀವಿಯನ್ಸ್ ಅಂತ ಅದನ್ನು ಬಳಕೆ ಮಾಡಬೇಕು ಅನ್ನೋ ಒಂದು ಆದೇಶ ಬಂದಿರೋದ್ರಿಂದ ಈ ಪದ ಬಳಕೆಯನ್ನು ಇನ್ನು ಮುಂದೆ ಅದೇ ಪದ ಬಳಕೆಯನ್ನು ಮಾಡಬೇಕಿರುತ್ತೆ. ಸೊ ಇವಿಷ್ಟು ವರದಿಗಳು. ಇದರ ಬಗ್ಗೆ ನಿಮ್ಗೆ ಏನಾದ್ರು ಹೇಳಲಿಕ್ಕಿದ್ರೆ ದಯವಿಟ್ಟು ಹೇಳಿ. మబ్బు వరకు ఒక క్లీన్ అప్పుడు మబ్బు ಇಂಜಿನಿಯರ್ ಯೋಜನೆ ಮಾತಾಡ್ತಾರೆ. ನೀವೆಲ್ಲ ತಗೊಂಡಿದ್ದೀರಲ್ಲ ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳು ತಗೊಂಡಿದ್ದೀರಲ್ಲ 314 ಈ ಸಲ ಈಗ 149. ಇನ್ನು ಏಪ್ರಿಲ್ ಅಲ್ಲಿ ಹೆಚ್ಚುವರಿ ಆಗುವಂತ ಚಾನ್ಸ್ ಉಂಟು. ಅದು ಫಿಕ್ಸ್ಡ್ ಏಪ್ರಿಲ್ ಅಲ್ಲಿ ಗೊತ್ತಾಗುವಂಥದ್ದು. ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಕಾಮಗಾರಿಗಳಲ್ಲಿ ತೋಟಗಾರಿಕಾ ಕಾಮಗಾರಿಗಳು ಹೇಳ್ತೇನೆ. ಯಾವ ಅಡಿಕೆ ಕಾಮಗಾರಿಗೆ ಅವಕಾಶ ಇದೆ, ವೀಳ್ಯದೆಲೆ ಹಾಗೂ ಕಾಳು ಮೆಣಸಿಗೆ ಅವಕಾಶ ಇದೆ. ಅಡಿಕೆ ಕಾಮಗಾರಿಗೆ ಒಂದು ಗುಂಡಿಗೆ 171, ಕಾಳು ಮೆಣಸಿಗೆ 45 ರೂಪಾಯಿ, ವೀಳ್ಯದೆಲೆಗೂ 45 ರೂಪಾಯಿ. ಹಾಗೆ ಬಸ್ಸಿಗಾಲುವೆ ರಚನೆ ಅಂತಿದೆ. ಉಜಿರಗಣಿ ಅಂತ ಹೇಳ್ತೀರಲ್ಲ, ಅಡಿಕೆ ತೋಟ ಮಧ್ಯ ಮಾಡಿದ ಗಣಿ, ಅದು 730 ಮೀಟರ್ ಉದ್ದ, ಅದರ 0.4 ಮೀಟರ್ ನಷ್ಟು ಆಳ, 1 ಮೀಟರ್ ನಷ್ಟು ಮಾಡುವ ಅವಕಾಶ ಉಂಟು. ಮತ್ತೆ ರಾಂಬುಟನ್ ಗಿಡ, ಡ್ರ್ಯಾಗನ್ ಫ್ರೂಟ್ ಇವುಗಳೆಲ್ಲ ಅವಕಾಶ ಇದೆ. ಇಲ್ಲಿ ಯಾವ್ದಾದ್ರು ಹೊಸ ಕಾಮಗಾರಿಗಳು ಮಾಡೋದ್ರೆ ಮಾಡ್ಬೋದು. ರಾಂಬುಟನಲ್ಲಿ ಯಾರು ಮಾಡಲಿಲ್ಲ. ವೇಣೂರು ಗ್ರಾಮ ಪಂಚಾಯತಿಯಲ್ಲಿ 540 ರೂಪಾಯಿ ಒಂದು ಗುಂಡಿಗೆ ಇದೆ. ಯಾವುದು ಮಲ್ಲಿಗೆಗೆ ಅವಕಾಶ ಇತ್ತು, ಇನ್ನು ಮುಂದೆ ಅವಕಾಶ ಇಲ್ಲ. ಕಳೆದ ವರ್ಷ ಕೂಡ ಅವಕಾಶ ಇತ್ತು, ಈ ಸಲದಿಂದ ಇಲ್ಲ. ಡ್ರ್ಯಾಗನ್ಗೆ ರೇಟ್ ಕಡಿಮೆ ಇದೆ, ಮೊದಲೇ ಹೇಳಿಬಿಡ್ತೇನೆ. ಯಾಕಂದ್ರೆ ಒಂದು ಕಂಬಕ್ಕೆ 4 ಗಿಡ ಹಾಕ್ಬೇಕು ಕ್ರಮ ಪ್ರಕಾರ. ಅದಕ್ಕೆ 54 ರೂಪಾಯಿ ಮಾತ್ರ ಬಿಡುವಂತದ್ದು. ಅದರಲ್ಲಿ ಮೆಟೀರಿಯಲ್ ಓರಿಯೆಂಟೆಡ್ ಜಾಸ್ತಿ ಇದೆ, ಬಟ್ ಮೆಟೀರಿಯಲ್ ಓರಿಯೆಂಟೆಡ್ ಕೊಡ್ತಾ ಇಲ್ಲ. ಒಂದು ಗಿಡಕ್ಕೆ 54 ರೂಪಾಯಿ ಮಾತ್ರ ಬರುವಂತದ್ದು. ಅಂದ್ರೆ ನಾವೇನಂದ್ರೆ ಈಗ ಕೂಲಿ ಅಮೌಂಟ್ 1 ಲಕ್ಷ ಎಷ್ಟು ಆಗ್ತದೆ ಅಷ್ಟು ಮಿತಿ ಪೂರ್ತಿ ಕೊಟ್ಟಿದ್ದೇವೆ. ಇನ್ನು ಉಳಿದ ಅಮೌಂಟ್ ಕೊಡ್ಲಿಕ್ಕೆ ಆಗುದಿಲ್ಲ.
ನಮಗೆ 54 ಪರ್ ಪ್ಲಾನ್. ಹೌದು, ಒಂದು ಕಂಬಕ್ಕೆ ₹542. ಅದರಲ್ಲಿ ಮ್ಯಾಕ್ಸಿಮಮ್ 180 ಗಿಡಕ್ಕೆ ಮಾತ್ರ ಅವಕಾಶ, ಯಾಕಂದ್ರೆ 1 ಲಕ್ಷ ತನಕ ಮಾತ್ರ ಇರುವಂತದ್ದು. 180 ಗಿಡಕ್ಕೆ ಮಾತ್ರ ಅವಕಾಶ ಇರುವುದು. ಧನ್ಯವಾದ. ಆಯ್ತು, ಬಂದು ಅದು ನಿಯಮ ಏನ್ ಹೇಳೋದು ಅಂತ ಹೇಳಿದ್ರೆ, ಅದು ನಮ್ಮ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಅದು ಅಲ್ಲ ಆಗಲ್ಲ. ಅಲ್ಲಿ ಏನು ಅಂತ ಹೇಳಿದ್ರೆ ಘಟ್ಟ ಪ್ರದೇಶಗಳಲ್ಲಿ ವಿಸ್ತಾರವಾದ ಒಂದು ದೊಡ್ಡ ಇದನ್ನು ಅವರು ಏನೋ ಗುಡಿ ಅದು ಏನೋ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲಿ ಒಂದು 20 ಜನರಿಗೆ ಒಬ್ಬರನ್ನು ಕಾಯಕ ಬಂದಂತೆ ನೇಮಕ ಮಾಡ್ತಾರೆ. ಸೊ ಅಲ್ಲಿ ಅದೊಂದು ಕೆಲವೊಂದು ಮಾನದಂಡಗಳಿವೆ. ಸೊ ಅವರ ಎಷ್ಟು ಇದು ಮಾಡ್ತಾರೆ, ಸೊ ಅದರ ಮೇಲೆ ಇವರಿಗೆ ಸಂಬಳವನ್ನು ನಿಗದಿ ಮಾಡ್ಲಿಕ್ಕೆ ಆಗತ್ತೆ. ಬಟ್ ಇಲ್ಲಿ ನಮ್ಗೆ ಆ ತರ ಇದು ಬರಲ್ಲ. ರಿಪೋರ್ಟ್ ಇದೆ, ಅದು ಏನು ಸರ್ ನಾವು ಇಲ್ಲ ಅಂತ ದಾಖಲೆ ಮಾಡ್ಬೋದು. ಬಟ್ ಏನಾಗುತ್ತೆ, ಅದು ಅವರಿಗೆ ಮತ್ತೆ ನೇಮಕ ಮಾಡ್ಕೊಳ್ಳಿಕ್ಕೆ ಮಾಡ್ಬೋದು, ಮತ್ತೆ ನಿಮಗೆ ತಿರ್ಗಾ ಮತ್ತೆ ಸಮಸ್ಯೆ ಬರುತ್ತೆ, ಪೇಮೆಂಟ್ ಯಾವ ತರ ಮಾಡೋದು ಅಂತ. ಅಲ್ಲಾದ್ರೆ ಅವರಿಗೆ ಸೊ ಇಷ್ಟು ದಿನಕ್ಕೆ ಇಷ್ಟು ಕಾಮಗಾರಿ ಮುಗಿಸ್ಬೇಕು ಅಂತ ಅವರಿಗೆ ಪರಿಮಾಣವನ್ನು ತೋರಿಸಿ ಹೋಗ್ತಾರೆ. ಸೊ ಅವರು ಏನ್ ಮಾಡಿರ್ತಾರೆ, ಸೊ ಅದ್ರ ಮೇಲೆ ಆ ಕಾಯಕ ಬಂತು. ಅವರು ಪ್ರತಿಯೊಂದು ಕೆಲಸ ಅವ್ರದೇ, ಅವರಿಗೆ ನೀರು ಕೊಡುವಂಥದ್ದು ಇರ್ಬೋದು, ಮತ್ತೆ ಅವರ ಹಾಜರಾತಿ ಪಟ್ಟಿಯನ್ನು ಕಾಮಗಾರಿ ಸ್ಥಳಕ್ಕೆ ಹೋಗಿ ಅವರೊಂದು ಸಿಗ್ನೇಚರ್ ತೆಗೆದುಕೊಳ್ಳುವಂಥದ್ದು ಇರ್ಬೋದು, ಮತ್ತೆ ಕಾಮಗಾರಿಯ ಫೋಟೋ ತೆಗೆಯುವಂಥದ್ದು ಇರ್ಬೋದು. ಸೊ ಅವರು ಎಷ್ಟು ಕೆಲಸ ಪ್ರಮಾಣ ಇಂಜಿನಿಯರ್ ತೋರಿಸಿದಷ್ಟು ಕಾಮಗಾರಿಯ ಪ್ರಮಾಣವನ್ನು ಮಾಡಬೇಕು, ಅದನ್ನೆಲ್ಲ ಗಡಿಗುರುತು ಮಾಡಿಕೊಳ್ಳುವಂಥದ್ದು ಸೊ ಅವರ ಕಾಯಕ ಬಂದು ಕೆಲಸ ಆಗಿರುತ್ತೆ. ಅದು ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಅಪ್ಲೈ ಆಗಲ್ಲ. ಸೊ ಇಲ್ಲಿ ನಾವು ವೈಯಕ್ತಿಕ ಕಾಮಗಾರಿಗಳನ್ನು ಜಾಸ್ತಿಯಾಗಿ ಮಾಡ್ತಾ ಇರೋದ್ರಿಂದ ಸೊ ಅದು ಇಲ್ಲಿಗೆ ಅನ್ವಯ ಆಗಲ್ಲ. ಸೊ ಸಾರ್ವಜನಿಕ ಕಾಮಗಾರಿ ಮಾಡಬಹುದು ಸರ್, ಬಟ್ ಇಲ್ಲಿ ಅಷ್ಟು ಪ್ರಮಾಣದಲ್ಲಿ ಸಿಗಲ್ಲ. ಹಾಗಾಗಿ ಮತ್ತೆ ದೀರ್ಘ ಪ್ರಶ್ನೆ ಬರುತ್ತೆ, ಅವರಿಗೆ ಪೇಮೆಂಟ್ ಯಾವ ತರ ಮಾಡೋದು? ಅದು ನೀವು ಯಾವೀಗ ಪೇಮೆಂಟ್ ನಿಮ್ಮ ಇದರಿಂದ ಕೊಡ್ತೀರಾ? ಜಿಲ್ಲಾ ಪಂಚಾಯತ್ ಅದೇ ಇವಾಗ ಅದು ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಬೇಡಿಕೆ ಸಲ್ಲಿಸಿ, ಅಂದ್ರೆ ನಿಮ್ಮ ಅಂದ್ರೆ ಪೇಮೆಂಟ್ ಜಿಲ್ಲಾ ಪಂಚಾಯತ್ ಮಾಡ್ತಾ ಇದ್ದಾರೆ, ಕಳಿಸ್ಕೊಡಿ, ಪ್ರಸ್ತಾವನೆ ಕಳಿಸ್ಕೊಡಿ. ಈ ಸಭೆಯಲ್ಲಿ ಬೇಕಾದ್ರೆ ನಿರ್ಣಯದಲ್ಲಿ ಮಾಡಿ ಕಳಿಸ್ತಾರೆ. ಅನುದಾನ ಬೇಕಾದ್ರೆ ಅವಕಾಶ ಇದೆ, ಕ್ರಮ ಇದೆ. ಸಭೆ ಇದರ ವೇದಿಕೆ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಎಲ್ಲ ಗೌರವ ಸದಸ್ಯರುಗಳೇ, ಯೋಜನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರೇ ಮತ್ತು ತಾಂತ್ರಿಕ ಸಹಾಯಕರೇ ಮತ್ತು ವಿಭಿನ್ನ ರೈತರುಗಳ ಗ್ರಾಮಾಂತರ ಸಮಯ ಏನು ಇಟ್ಕೊಟ್ಟಿದೆ ಇದನ್ನು ಪೂರನ ಒಂದು ಜನರಿಗೆ ಹತ್ತಿರವಾದಂತ ಒಂದು ಯೋಜನೆ ಇದು.
ಇಷ್ಟು ಹತ್ತಿರವಾದ ಯೋಜನೆ ಯಾವುದೂ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ರಿಯೆ ಯೋಜನೆ ತಯಾರಾಗುವುದು ನಿಮ್ಮ ಜನಸಂಖ್ಯೆ ಮೇಲೆ ಎಷ್ಟು ಜನ ಇದ್ದೀರಿ ಅದ್ರ ಮೇಲೆ ತಯಾರಾಗುವಂಥದ್ದು. ನಿಮ್ಮ ಗ್ರಾಮಕ್ಕೆ ಏನು ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಕಾರ್ಯಕ್ರಮ ಇದು. ಆದ್ರೂ ಕೂಡ ಇಲ್ಲಿ ನೋಡಿರೋ 4 ಗ್ರಾಮಗಳ ಜನಸಂಖ್ಯೆ ನೋಡುವಾಗ ಇಲ್ಲಿ ಈವನ್ ಮೆಂಬರ್ ಕೂಡ ಬಂದಿರ್ತದೆ. 26 ಜನ ಮೆಂಬರ್ ಇದ್ದಾರೆ. ಈ ಸಭೆಗೆ ಬರೋ ಉದ್ದೇಶ ಏನಂತ ಹೇಳಿದ್ರೆ ಏನೇನೋ ಡೆವಲಪ್ಮೆಂಟ್ ಆಗ್ತಾ ಇದೆ. ಈಗ ನರೇಗಾ ಆಗಿರ್ಬೋದು, ಏನೇ ಯೋಜನೆಗಳು ಅಥವಾ ಉದ್ಯೋಗ ಕೆಲವೊಂದು ಕಾಮಗಾರಿಗಳಾಗಿರ್ಬೋದು, ಲಾಸ್ಟ್ ವರ್ಷ ಇದ್ದ ಕಾಮಗಾರಿ ಈ ಸಲ ಇರಲ್ಲ, ಹೊಸದಾಗಿ ಬೇರೆ ಕಾಮಗಾರಿಗಳು ಆ್ಯಡ್ ಆಗಿರ್ಬೋದು. ಎಷ್ಟೋ ಒಂದು ಯೋಜನೆಗಳು ಚೇಂಜ್ ಆಗ್ತಾ ಇರ್ತದೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಕೂಡ ಸಿಗ್ತದೆ. ಜನಸಾಮಾನ್ಯರಲ್ಲಾದ್ರೂ ಕೂಡ ಜನಪ್ರತಿನಿಧಿಗಳಾಗಿ ನಾವು ನಾಯಕ ಆಗಿದ್ದೀವಿ, ನಮಗ್ ಕೂಡ ವಿಷಯ ತಿಳಿತದೆ. ಮತ್ತೆ ಇಲ್ಲಿ ಒಂದು ಜನಸಂಖ್ಯೆ ಕಮ್ಮಿ ಆಗ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ಇಲ್ಲಿ 2 ಕಾರಣ ಇರ್ಬೋದು. ಒಂದು, ಜನರಿಗೆ ಸರಿಯಾಗಿ ಇದು ವಿಷಯ ಮೀಟಿಂಗ್ ವಿಷಯ ತಲುಪಲಿಲ್ಲ ಇರ್ಬೋದು, ಅಥವಾ ಇಲ್ಲಿಯವರೆಲ್ಲರೂ ಕೂಡ ಆರ್ಥಿಕ ಸದೃಢರು. ಈ ನರೇಗಾ ಯೋಜನೆ ಅವಶ್ಯಕತೆ ಇಲ್ಲ, ಅಷ್ಟು ಎಲ್ಲರೂ ಕೂಡ ಸದೃಢರಾಗಿದ್ರೆ ಆಗಿದ್ರೆ ಒಂದು ಒಳ್ಳೇದು. ಯಾಕಂತ ಹೇಳಿದ್ರೆ ಎಲ್ಲರೂ ಕೂಡ ನಮ್ಮ ಸರ್ಕಾರದ ಉದ್ದೇಶ ಏನು, ನಮ್ಮ ದೇಶ ಮುಂದುವರಿಬೇಕು, ಎಲ್ಲರೂ ಆರ್ಥಿಕ ಸದೃಢರಾಗಿರ್ಬೇಕು ಅನ್ನೋದಾಗಿ. ಹಾಗಾಗಿ ಆತರ ಇದ್ರೆ ಸಮಸ್ಯೆ ಇಲ್ಲ. ಆದ್ರೆ ಮಾಹಿತಿ ಕೊರತೆಯಿಂದ ಎಷ್ಟೋ ಜನ ಗ್ರಾಮದಲ್ಲಿ ಯಾರು ಹಿಂದುಳಿದಿದ್ದಾರೆ, ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರಿಗೆ ಈ ಯೋಜನೆ ತಲುಪಲಿಲ್ಲ ಅಂದ್ರೆ ಯೋಜನೆ ಮಾಡುವ ಉದ್ದೇಶವೇ ಪ್ರಯೋಜನ ಆಗುದಿಲ್ಲ. ನಾನು ತಿಳ್ಕೊಂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಎಲ್ಲೋ ಒಂದು ಸ್ವಲ್ಪ ಜನ ಮಾತ್ರ ಪಂಚಾಯತ್ಗೆ ನಿಕಟ ಸಂಪರ್ಕ ಇಟ್ಕೊಂಡವರು ಎಲ್ಲ ಒಂದು 10% ಜನ ಮಾತ್ರ ಇರ್ತಾರೆ. ಅವ್ರು ಬರ್ತಾರೆ ಗ್ರಾಮಕ್ಕೆ, ಅಲ್ಲಿ ಯೋಜನೆಗಳು ತಿಳ್ಕೊಳ್ತಾರೆ, ಅದ್ರ ಲಾಭ ತಗೊಂಡ್ಬರ್ತಾರೆ. ಇನ್ನು 90% ಜನ ಗ್ರಾಮದಲ್ಲಿ ಇದ್ದಾರೆ, ಅವ್ರು ಯಾರಿಗೂ ಕೂಡ ಪಂಚಾಯತ್ ಅಲ್ಲಿ ಏನ್ ನಡೀತಿದೆ ಏನಾಗ್ತದೆ ಗೊತ್ತೇ ಇರಲ್ಲ. ಅವ್ರ ಪಡೆಗೆ ಅವರು ಇರ್ತಾರೆ, ಯಾವ ಯೋಜನೆ ಅಂತ ತಲೆ ಕೆಡಿಸ್ಕೊಡಲ್ಲ ಅವರು. ಬಟ್ ಹಾಗಾಗ್ಬಾರ್ದು. ನಮ್ಮ ಗ್ರಾಮ ಏನು ಜನಪ್ರತಿನಿಧಿಗಳು ಇದ್ದಾರೆ, ಗ್ರಾಮದ ಪಂಚಾಯತ್ ಸದಸ್ಯರಿದ್ದಾರೆ, ಅವರು ಆದಷ್ಟು ಯಾರು ಹಿಂದುಳಿದಿದ್ದಾರೆ, ಎಷ್ಟೋ ಮುಖ್ಯವಾಹಿನಿ ಭಾಗದ ತುಂಬಾ ಜನ ಇದ್ದಾರೆ, ಮುಖ್ಯವಾಹಿನಿ ಭಾಗದಿದ್ದವರು, ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೇನಾದ್ರೂ ಇಲ್ಲಿ ಹೆಲ್ಪ್ ಆಗೋದಾದ್ರೆ ಮಾಡ್ಬೇಕು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಪೇಮೆಂಟ್ ವಿಷಯ ಆದಷ್ಟು ಬೇಗ ಆದ್ರೆ ಒಳ್ಳೇದು. ಪಂಚಾಯತ್ ಅಲ್ಲಿ ಯಾವುದೇ ಒಂದು ಕೆಲಸ ಇರ್ಲಿ, ಬಂದಾಗ ಕೆಲಸಕ್ಕೆ ರಜೆ ಮಾಡಿ ಬಂದಿರ್ತಾರೆ, ಒಂದಿನ ಅವರಿಗೆ ಹೊರಗಡೆ ಹೋದ್ರೆ 5-4 ಅದನ್ನ ಬಿಟ್ಟು ರಜೆ ಮಾಡಿ ಬಂದಿರ್ತಾರೆ, ಅವ್ರ ಜೀವನ ಅದ್ರ ಮೇಲೆ ನಿಂತಿರ್ತದೆ. ಹಾಗೆ ಬಂದಾಗ ನಾವು ಪಂಚಾಯತ್ ಆಗಿರ್ಬೋದು, ಸರ್ಕಾರಿ ಅಧಿಕಾರಿ ಯಾರಾಗಿರ್ಬೋದು, ನಾವು ಸಂಬಳ ತಗೊಳ್ಳೋದು ಜನರ ಹಣದಿಂದಲೇ, ಬೇರೆ ಕಡೆ ತಗೊಳ್ಳೋದಲ್ಲ. ನಾವು ಜನರ ಕೆಲಸ ಮಾಡಿರುವಂತವ್ರು, ಅದು ಫಸ್ಟ್ ನಮ್ಮ ತಲೆಯಲ್ಲಿ ಇರ್ಬೇಕು. ಅವ್ರು ಕೆಲಸ ರಜೆ ಮಾಡಿ ಬಂದಿದ್ದಾರೆ, ಇಲ್ಲಿ ದಿನಕ್ಕೆ ಒಂದೊಂದು ಹೇಳಿ ಕಳಿಸೋದು, ಇವತ್ತು ಇದು ತಗೊಂಡು ಬಂದೆ, ನಾಳೆ ಇನ್ನೊಂದು ತಾನೆ, ನಾಳೆ ಇನ್ನೊಂದು ತಾನೆ, ಅವ್ನು ಮತ್ತೆ ಜೀವಮಾನ ಪಂಚಾಯತ್ ಕಡೆ ಬರಲ್ಲ ನಾವು. ಬಟ್ ಅದಾಗಬಾರ್ದು. ಒಂದ್ಸಲ ಬಂದಾಗ ಅವರಿಗೆ ನಾವು ಅಧಿಕಾರಿಗಳು, ನಾನ್ ನೋಡಿದಾಗ ಎಷ್ಟೋ ಕಡೆ ನೋಡಿದ್ದೇನೆ. ಈಗ ನಾನು ಒಬ್ಬ ಸರ್ಕಾರಿ ಅಧಿಕಾರಿ, ನಾವೇ ಒಂದು ಆವೃತ್ತಿ ತೆಗೆದ್ರೆ ಮುಖ ಎತ್ತಿ ಮಾತಾಡಲ್ಲ. ಅವ್ರು ಏನೋ ಅವ್ರ ಮನೆ ಗಂಟದಲ್ಲಿ ಒಂದರ ಮಾಡ್ತಾರೆ. ಬಟ್ ಅಂತ ಪರಿಸ್ಥಿತಿ ಯಾವತ್ತೂ ಇದ್ರೆ ಅಲ್ಲಿ ಕೆಲಸ ಆಗಲ್ಲ. ಪಂಚಾಯತ್ ಕೂಡ ಅಂತ ವ್ಯವಸ್ಥೆ ಇರಬಾರ್ದು, ಒಂದು ಜನಸ್ನೇಹಿ ಆಗಿರ್ಬೇಕು. ಈಗ ಯಾವುದೋ ಒಂದು ನರೇಗಾದ ಕೋಆರ್ಡಿನೇಟರ್ ಆಗಿರ್ಬೋದು, ಅಥವಾ ಕೆಲಸ ಮಾಡುವಂತವ್ರು ಇರ್ಬೋದು, ಎಲ್ಲರೂ ಕೂಡ ನಾವು ಅವ್ರನ್ನ ಒಂದು ಕೂರಿಸಿ ಮಾತಾಡ್ಬೇಕು. ಏನ್ ಬಂದಿದ್ದಾರೆ, ಕಷ್ಟಪಟ್ಟು ಬಂದಿರ್ತಾರೆ, ನಮ್ಮ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡು ಬಂದಿರ್ತಾರೆ. ಸಾಧ್ಯ ಆದಷ್ಟು ಅವ್ರು ಮುಂದಾಗೋ ಕೆಲಸ ಮಾಡಬಾರ್ದು. ನಮ್ಮಿಂದ ಏನಾದ್ರು ಡಾಕ್ಯುಮೆಂಟ್ ಬೇಕಂದ್ರೆ ಎಲ್ಲ ಇಂತಿಂತದ್ದು ಬೇಕಂದ್ರೆ ಒಂದೇ ಸಲ ಇಟ್ಬಿಡ್ಬೇಕು, ಇಲ್ಲಾಂದ್ರೆ ಪದೇ ಪದೇ ಬರೋದು ಉಳಿತದೆ. ಹಾಗಾಗಿ ಯಾವುದೇ ಒಂದು ಯೋಜನೆ ಯಶಸ್ವಿ ಆಗ್ಬೇಕಿದ್ರೆ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಕೂಡ ಇದೆ, ಜನರ ಕರ್ತವ್ಯ ಕೂಡ ಇದೆ. ಜೊತೆಗೆ ನಾನು ನೋಡಿದಾಗ ಇಲ್ಲಿಷ್ಟು ಅಬ್ಸರ್ವೇಷನ್ ಎಲ್ಲ ಬಂದಿದೆ. ಎಲ್ಲ ಅಬ್ಸರ್ವೇಷನ್ ನಾನು 5 ವರ್ಷ ಹಿಂದೆ ಹೋದ್ರು ಕೂಡ ಅದೇ ರಿಪೀಟ್ ಆಗ್ತದೆ. ಏನು ಕೂಡ ಚೇಂಜ್ ಇಲ್ಲ, ಟೆಕ್ನಾಲಜಿ ಆಗಿರುವುದಿಲ್ಲ, ಫೋಟೋ ಇಟ್ಟಿರುವುದಿಲ್ಲ, ಇಂಥದ್ದು ಇರುವಂತದ್ದು ಪದೇ ಪದೇ ರಿಪೀಟ್ ಆಗ್ಬಾರ್ದು. ಒಂದ್ಸಲ ಏನಿದ್ರೆ ಅಬ್ಸರ್ವೇಷನ್ ಇದೆ, ನೆಕ್ಸ್ಟ್ ಇನ್ನೊಂದ್ಸಲ ಬರಬಾರ್ದು. ಈಗ ಚಿಕ್ಕಮಗಳೂರು ಆಗ್ಲಿಲ್ಲ ಅಂತ ಹೇಳಲಿಕ್ಕೆ ಇದು ಲಾಸ್ಟ್ ಮಾರ್ಚ್ ಅಲ್ಲಿ ಮುಗಿದ ಕಾಮಗಾರಿಗಳು. ಮಾರ್ಚ್ ಕಳೆದು ಎಷ್ಟು 6 ತಿಂಗಳಾಯ್ತು, ಇನ್ನೂ ಕೂಡ ಮಾಡದೆ ಹಾಗೆ ಕಡೆ ತೆಗೆದುಕೊಂಡಿದ್ರೆ ಅದು ಸರಿಯಾಗುದಿಲ್ಲ. ಮತ್ತೆ ಯಾವ್ದಾದ್ರು ಮಾಡಿದ್ರೆ ಆದಷ್ಟು ಬೇಗ ಇವರು ತಾಂತ್ರಿಕ ನಿಯೋಜಕರು ಇದ್ದಾರೆ, ಅವ್ರನ್ನ ಕರೆದು ನಾವು ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಕೂಡ ಈಗ ಪುಸ್ತಕ ಮುಚ್ಚಿಟ್ಟು ನೆಕ್ಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಪುಸ್ತಕ ಆಗುದಿಲ್ಲ. ಇವತ್ತಿಂದ ನೋಡ್ಕೊಳ್ಳೋದು ಏನೆಲ್ಲ ಆಗ್ಬೇಕೆಂಬುದನ್ನ ಮಾಡ್ಬೇಕಾಗ್ತದೆ. ಇಲ್ಲಾದ್ರೂ ಸುಮ್ಮನೆ ರಿಪೋರ್ಟ್ ಮೇಲ್ಗಡೆ ಹೋಗುವಂತದ್ದು, ಇದು ಏನು ಅಬ್ಸರ್ವೇಷನ್ ಇದ್ದರೆ ಉಳಿದ್ಬಿಡುತ್ತೆ. ಹಂಗಾಗ್ಬಾರ್ದು. ವೇಣೂರು ಒಂದು ಒಳ್ಳೆಯ ಪಂಚಾಯತ್, ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲ ಯೋಜನೆಗಳ ಸಹಕಾರಿಯಾಗಿದೆ. ಸರ್ಕಾರದ ಏನು ಯೋಜನೆ ಬರುತ್ತೆ ಅದನ್ನು ಇಲ್ಲಿಗೆ ತಂದು ಎಲ್ಲರೂ ಒಟ್ಟಿಗೆ ಸೇರಿ ಕೈ ಜೋಡಿಸಿ ಮಾಡಿದ್ರೆ ವೇಣೂರು ಗ್ರಾಮ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಮತ್ತೊಮ್ಮೆ ಈ ಯೋಜನೆ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದಾಗ ಅಂತ ಮಾತನ್ನು ಗೊತ್ತಿರೋ ವಂದನೆ.
ಸಾಲಿನ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಸಂಬಂಧಿಸಿದಂತೆ ಹಾಗೂ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತ ವಿಶೇಷ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿಗಳಾಗಿ ನಮ್ಮ ವೇಣೂರು ಅಧಿಕಾರಿಗಳು ಶ್ರೀಯುತ ಸುಬ್ರಹ್ಮಣ್ಯಾಚಾರ್ಯರು ವಹಿಸಿಕೊಂಡು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಕೂಡ ನಾವು ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವತಿಯಿಂದ ಅಧಿಕಾರಿಗಳಾದ ಶ್ರೀಯುತ ರಾಘವೇಂದ್ರ ಪಾಟೀಲ್ ಅವರಿಗೂ ಕೂಡ ವಂದನೆಗಳು ಸಲ್ಲಿಸುತ್ತಿದ್ದೇನೆ. ಈ ಯೋಜನೆಗಳ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತ ವ್ಯವಸ್ಥಾಪಕರು ಕಾರ್ಯಕ್ರಮ ನಿರ್ವಹಣೆ ಮಂಗಳೂರು ಇವರಿಗೂ ಕೂಡ ಹರೀಶ್ ಜಿ ಇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಗೌರವಾನ್ವಿತ ಸದಸ್ಯರು ಉಪಸ್ಥಿತರಿದ್ದಾರೆ. ಅವರಿಗೂ ತಮಗೂ ಕೂಡ ಈ ಗ್ರಾಮ ಪಂಚಾಯತ್ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ವಂದನೆಗಳು ಸಲ್ಲಿಸುತ್ತಿದ್ದೇನೆ. ಹಾಗೆ ತಾಂತ್ರಿಕ ಸಹಾಯಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಬಂದಂತಹ ಎಲ್ಲ ಫಲಾನುಭವಿಗಳಿಗೂ ಹಾಗೂ ಈ ವಿಶೇಷ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಿದಂತ ತಾಲೂಕು ಸಂಯೋಜಕರೊಟ್ಟಿಗೆ ಅವರ ತಂಡದವರಿಗೆ ಕೂಡ ನಾನು ಈ ಗ್ರಾಮ ಪಂಚಾಯತ್ ವತಿಯಿಂದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರ ಅನುಮತಿಯ ಮೇರೆಗೆ ಕೊಡಗಿಸಿದ ರಾಷ್ಟ್ರಗೀತೆ. जनगण मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल बंगा विंध्य हिमाचल यमुना गंगा उज्जल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मन